ನನ್ನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಿಶೇಷ ಏನಂದರೆ, ಇವತ್ತು ನಮ್ಮ ಸಂತೋಷ್ ಅಣ್ಣನ ಅಕ್ಕಿ ಮಿಲ್ ಓಪನಿಂಗ್. ಅವರು ಓಲ್ಡ್ ಮಿಲ್ ತೆಕಟ್ಟೆಯಲ್ಲಿತ್ತು, ಈಗ ಹೊಸ ಮಿಲ್ ಕೆದೂರಲ್ಲಿ ಮಾಡಿರ. ಬನ್ನಿ ವ್ಲಾಗ್ ಶುರು ಮಾಡುವ. ಈ ಅಕ್ಕಿ ಮಿಲ್ ತುಂಬ ಚೆಂದ ಮಾಡಿ ಸ್ವಯಂಚಾಲಿತವಾಗಿ ಸಂತೋಷ್ ಅಣ್ಣ ತಯಾರು ಮಾಡಿದ್ದಾರೆ. ಇನ್ನೂ ಕೆಲವು ಮಿಷನ್ ಎಲ್ಲ ಬರುವುದು ಉಂಟಂತೆ. ನಮಗೆ ಇದ್ರ ಬಗ್ಗೆ ನಮ್ಮದು ಬೇಡ ಮಾರ. ಅವ್ರೆಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಎಲ್ಲ ಮಿಷಿನ್ ಎಲ್ಲ ಸೆಟ್ ಆಗಿ ಕರೆಕ್ಟ್ ಆದ ನಂತರ ಅವರು ಪ್ರೊಡಕ್ಷನ್ ಮಾಡುವಾಗ ನಿಮಗೆಲ್ಲ ನಾನು ಕರೀತೆ ಅಂತ ಹೇಳ್ತೀನಿ. ಆಗ ನಾವು ಇದ್ರ ಬಗ್ಗೆ ಚೆಂದ ಮಾಡಿ ವೀಡಿಯೋ ಮಾಡುವ. ಈಗ ನಾನು ಇದ್ರದ್ದೆಲ್ಲ ಓಪನಿಂಗ್ ಇದೆಲ್ಲ ವೀಡಿಯೋ ಹಾಕ್ತೆ, ಇದನ್ನು ನೋಡಿ ಎಂಜಾಯ್ ಮಾಡಿ. राब 1 मिनट राब. ಜೂನ್ 3ನೇ ತಾರೀಕು ಇವತ್ತು ನಮ್ಮ ಸಾಲಿಗ್ರಾಮ ವಿಟ್ಲ ಚಿಕ್ಕಪ್ಪ ಇದ್ರು, ಅವ್ರ ಮಗಳದ್ದು ಸಂಗೀತ ಕಾರ್ಯಕ್ರಮ. ಇವತ್ತು RCB ಮ್ಯಾಚ್ ಇತ್ತು, ಇವ್ರದ್ದು ಸಂಗೀತ ಕಾರ್ಯಕ್ರಮ ಇತ್ತು. ಅದರ ನಂತರ 10ರಿಂದ 11 ನಾಡದಲ್ಲಿ ನಮಗೆ ಭಜನೆ ಕಾರ್ಯಕ್ರಮ ಇತ್ತು. ಅದಕ್ಕೆಲ್ಲ ಹೋಯ್ತು. ಅದ್ರ ಮಧ್ಯೆ ಇವ್ರು ಕರೆಂಟ್ ತೆಗ್ದಿದ್ರು. ಇವತ್ತು ಮಂಗಳವಾರ ನಮ್ಗೆ ಕರೆಂಟ್ ಹೊತ್ತು. ಪ್ರತಿ ಸತಿ ಒಂದು 5:30-6 ಗಂಟೆ ಕೊಡ್ತಿದ್ದೀರಿ. ಈಗ 6:30 ಕೊಡಲ. ಅವರೆಲ್ಲ ಚೆನ್ನೈ ಫ್ಯಾನ್ಸ್ ಏನೋ, ಅದಕ್ಕೆ ಮ್ಯಾಚ್ ಕಂಬೇಡ ನಡಿ ಕರೆಂಟ್ ತೆಗ್ದಿದ್ರೆ. ಬನ್ನಿ ನಾವು ಹೊರಡುವ, ಸಂಗೀತ ಕಾರ್ಯಕ್ರಮ ಹೊರಡುವ ಬನ್ನಿ. ಕರೆಂಟ್ ಕಡಿಕೆ 7:15 ಬಂತಂತೆ. ಅಲ್ಲೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಮ್ಮ ಲೈನ್ ಮ್ಯಾನ್ ಎಲ್ಲ ಕರೆಂಟ್ ತೆಗ್ದಿದ್ರು, ಮತ್ತೆ ಕೊಟ್ರಂತೆ. ಮತ್ತು ನಾವೀಗ ಇಲ್ಲಿ JMP ದೇವಸ್ಥಾನಕ್ಕೆ ಬಂತು. ಇಲ್ಲೇ ಅವ್ರ ಸಂಗೀತ ಕಾರ್ಯಕ್ರಮ. ಬಂದ್ರ ಕೂಡಲೇ ವೆಲ್ಕಮ್ ಡ್ರಿಂಕ್ ಇತ್ತು. ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡ್ದು ನಮ್ಮ ಬಾಡಿ ಬಿಲ್ಡರ್ ನಿಖಿಲ್ ಸಿಕ್ದ. ಅವನ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಒಳಗೆ ಬರುವಾಗ ಟಾಸ್ ವಿನ್ ಆಗಿತ್ತು. RCB ಬ್ಯಾಟಿಂಗ್ ಟಾಸ್ ಸೋಲ್ತು. ನಮ್ಮ ನೀಲೇಶ ಬಂದ್ಕೊಂಡು ನೀವು ಅರ್ಧ ಮ್ಯಾಚ್ ಸೋತ್ರಿ ಅಂದ. ಅರ್ಧ ಮ್ಯಾಚ್ ಸೋತಂದು ಮತ್ತೆ ಗೊತ್ತಾಯ್ತು. RCBಯು ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾ ನಾವು ಇಲ್ಲಿ ಬ್ಯಾಟಿಂಗ್ ಮಾಡುವಂತ ಇಲ್ಲಿ ತಿಂಡಿ ತಿಂಬಕ್ಕೆ ಬಂತು. ತಿಂಡಿದ ಲಿಸ್ಟ್ ನೋಡಿ ತಿಂದು ಸಾಕಾಗಿ ಹೊತ್ತು. ಆ ನಮ್ಮನೆ ವಿಟ್ಲ ಚಿಕ್ಕಪ್ಪಯ್ಯ ಮೆನು ಮಾಡಿ ಇಟ್ಟಿದ್ರು. ನಾವು ತಿಂಡಿದ ಮೆನು ನೋಡೋ ಬನ್ನಿ. ನಾವು ಹೋಗುವಾಗ ಇಷ್ಟೆಲ್ಲ ಐಟಮ್ ಇತ್ತು. ನಾನಂತೂ ಹೊಟ್ಟೆ ತುಂಬ ತಿಂದೆ. ನೀವು ಇದು ನೋಡಿ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳಿ. ನಮ್ಮ JMP ದೇವಸ್ಥಾನದ ಒಂದು ಪ್ರಾಬ್ಲಮ್ ಎಂತಂದರೆ, ಅಲ್ಲಿ ಧ್ವಜಸ್ತಂಭದಕ್ಕಿಂತ ಮುಂದೆ ಬಂದರೆ ಮಾತ್ರ ನೆಟ್ವರ್ಕ್ ಇಂಟರ್ನೆಟ್ ಎಲ್ಲ ಸಿಕ್ಕುತ್ತೆ. ಅದಕ್ಕೆ ಇಲ್ಲಿ ಬಂದು ಎಲ್ಲರೂ ಅವ್ರವ್ರ ಮೊಬೈಲೆಲ್ಲ ಮ್ಯಾಚ್ ಹಾಕೊಂಡಿದ್ರು. ಇವರು ನಮ್ಮ ಕಾರ್ ಡ್ರೈವರ್ ಅವರು ಮ್ಯಾಚ್ ಹಾಕೊಂಡಿದ್ದಾರೆ. ನಾವಲ್ಲೇ ಮ್ಯಾಚ್ ಕಾಣ್ತಾ ನಿಲ್ತ. ಫಿಲ್ ಸಾಲ್ಟ್ ಒಳ್ಳೆ ಆಡ್ತಿದ್ದ. ಇಲ್ಲಿ ಮುಂಡಸ್ ಕಟ್ಟಿ ನಿಂತ್ಕೊಂಡಿರಲ್ಲ, ಅವರು ಒಳ್ಳೆ ಆಡ್ತಾ ಅಂದದ್ದು. ಫಿಲ್ ಸಾಲ್ಟ್ ಪಟ್ಟ ಔಟ್ ಆದ. ಅವರು ಮತ್ತು ಪವನ್ ಎಲ್ಲ ನಮ್ಮ ಚೆನ್ನೈ ಫ್ಯಾನ್ಸ್. ಅವ್ರಿಗೆ RCB ವಿನ್ ಹಾಕೋದು ಇಷ್ಟೇ ಇರಲ್ಲ. ನೆಕ್ಸ್ಟ್ ನಾನು ಮನೆಗೆ ಬಂದು ಕಂಬತ್ತೆ TV ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮತ್ತು ಕೇಬಲ್ನವ್ರಿಗೆ ಫೋನ್ ಮಾಡಿ ಇದೆಂಥದ್ದು ಎಲ್ಲ ಹೇಳ್ರು ಅವರು. ಅದೆಲ್ಲ ಮಾಡಿದೆ. ಅದೆಲ್ಲ ಮಾಡಲಿಕ್ಕೆ ಒಂದು ಸತಿ 100% ಆಗೋ ತನಕ ಇಡಿ ಅಂತ ಹೇಳಿದ್ರು. 100% ಆಗೋ ತನಕ ಇಟ್ಟೆ. ಮತ್ತು ಟಿ ವಿ ಎಲ್ಲ ಸಮ ಆಯ್ತು. ಇದು ಸಮ ಮಾಡಿ ಹಿಡ್ದಿದ್ರೆ ಮತ್ತೆ ಅಪ್ಪ ಎಲ್ಲ ಸಮ ಬೊಬ್ಬೆ ಹೊಡಿತಾರೆ.
ನಮ್ಮ ಮನೆಗೆ ಇಪ್ಪರೆಲ್ಲ RCB ಫ್ಯಾನ್, ಅದಕ್ಕೆ RCB ಮ್ಯಾಚ್ ಅಂದರೆ ಎಲ್ಲರಿಗೂ ಜೀವ, ಅದಕ್ಕೆ ಸರಿ ಮಾಯ್ತು ಟಿ ವಿ ಸಮ ಆಯ್ತು ಕಣೀಗ. RCB ವಿನ್ನೇ RCB ವಿನ್ನೇ ಪಪ್ಪು ಕಾತಿಲ್ಲ ಮಾರಿ, ಪಪ್ಪತ್ತಿಗೆ ಒಂದು ಕ್ಯಾಶ್ ಹಿಡುಕಾತಿಲ್ಲ ಮಾರಿ, ಕೈಗೆಲ್ಲ ಬೆಣ್ಣೆ ಹಾಕಿಟ್ಟಿದ್ದೀರಲ್ಲ. RCB ವಿಜೇಂದ್ರ ಗೊತ್ತಾಯ್ತಲ್ಲ ನಿಮಗೆ? ಸುಮ್ಮನೆ RCB ಅದಕ್ಕೆ ಹೊಟ್ಟೆ ಕ್ಯಾಚ್ ಬಿಟ್ಟ ವಿಜೇಂದ್ರ, ಕ್ಯಾಚ್ ಬಿಟ್ಟ. ಅಪ್ಪ ಯಾರ ಹೆಸರು ಒಂದು ಮ್ಯಾಚ್ ವಿನ್ ಆಗಲಿ ಮರೆ ಸಾಕು ನಮ್ಗೆ. ಎಂತ ಅಂಪೈರ್ ಮಾರ, ಹೌದು ಮಾರ. ಇವ ಆ ಸರಿ ಜಾಶ್ ಇಂಗ್ಲಿಷಿಗೆ ಔಟ್ ಕೊಟ್ಟದ್ದು ಇವನೇ, ಈ ನನ್ನ ಮಗ ನಿತಿನ್ ಮೇನನ್. ಎಂತ ಅಂಪೈರ್ ಮಾರ ಅವ. ಇದ ನಿಂಗ್ ಬಡ್ಗಿ ಬೆಳಗ್ ತಕ ಹಿಂಗೆಲ್ಲ ಮಾಡ್ರೆ. ದೊಡ್ಡ ಇರ್ಲಿ ನಾವೀಗ ನಾಡಗುಡ್ಡೆ ಅಂಗಡಿದ ಶ್ರೀರಾಮ ಮಂದಿರಕ್ಕೆ ಬಂತ. ಇಲ್ಲಿ ಬಂದ ಅವರು ಎಲ್ಲರೂ RCB ಫ್ಯಾನ್, ಇವರು ಮೈಕಿನವ್ರು ಇಲ್ಲೇ ಫೋನ್ ಇಟ್ಕೊಂಡಿದ್ದೀರ. ನಾವು ಸ್ಟಾರ್ಟಿಂಗಲ್ಲಿ ಒಂದೆರಡು ಜೋಶ್ ಬಜ್ನೆ ಹೇಳ್ತಾ, ಅದು ಹೇಳಿದ್ರು ಕೂಡಲೇ ಒಂದೆರಡು ವಿಕೆಟ್ ಹೋಯ್ತಂತೆ. ಅದಕ್ಕೆ ಅವ್ರು ನಮಗೆ ಸ್ಲೋ ಬಜ್ನಿ ಹೇಳಲಿಕ್ಕೆ ಬಿಡಲಿಲ್ಲ ನಾಡಗುಡ್ಡೆ ಅಂಗಡಿಯವರು. ನೀವು ಸ್ಪೀಡ್ ಬಜ್ನಿ ಹೇಳಬೇಕಂತ ಹೇಳ್ತಾ ಇದ್ರ. ಸುಮಾರೆಲ್ಲ ವಿಕೆಟ್ ಹೋಯ್ತಾ, ನಮಗೂ ಖುಷಿ ಆಯ್ತು. ಈಗ ಬಜ್ನಿ ಎಲ್ಲ ಆಯ್ತು, ಮೊಬೈಲಲ್ಲೇ ಮ್ಯಾಚ್ ಕಾಮ್ದೀಗ. ಎಂತ ಕಂಡು ಸಮ ಹಾಕೋಣ.
RCB. ಮನೆ ಹತ್ರ ವಿಶ್ವಗಣ್ಣ Time. I just want to say one line for the fans. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದೇ ನಮ್ದೇ ನಮ್ದು ಎಂದವ ಕರೆಕ್ಟ್ ಹೇಳಿದ. ನಮ್ದು ಆಯ್ತದ ಇನ್ನು ಯಾರ್ದಿಲ್ಲ. ಇಲ್ಲ ಇನ್ನು ಮಾತಾಡೋಕಿಲ್ಲ, ಕಪ್ ನಮ್ದು. ಕಡೆ ಕಳಿಸ್ತಿದ್ರು. ಬೆಳಕು ಬರ್ತೀನಿ. Mr. Roger Binney and Jay Shah will present the trophy to Rajat Patidar, a moment that the RCB fans will never ever forget. ಬಂದ ಅಣ್ಣ ಬಂದ ಟೀಮ್ ಕರ್ಕ ಬಂದ ಕಣ. ಮಾಂಗ 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 ಯಾರದ ಅಣ್ಣ ಪಾಂಡಿನ ಈ ಸಲ ಕಪ್ ನಮ್ದಾಯ್ತು. ಮತ್ತು ಬೇರೆ ಎಲ್ಲ ಸುಮಾರೆಲ್ಲ ಆಯ್ತು. ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ಒಂದು ಕ್ಲಾರಿಫಿಕೇಷನ್ ಬಂದ ನಂತರ ಮಾತಾಡುವ. ಒಟ್ರಾಶಿ ಗೊತ್ತಿಲ್ಲದೆ ಎಂತೆಂಥದ್ದೆಲ್ಲ ಮಾತಾಡೋದು ಬೇಡ. ಅಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡುವ. RCB ಎಂತ ಮಾಡ್ರು ಈ ಸತಿ ಕಪ್ ನಮ್ಮದೇ. ರೀಮ್ಯಾಚ್ ಆಗ್ತಿಲ್ಲ, ಎಂಥದ್ದು ಆಗ್ತಿಲ್ಲ. ಯಾರು ರೂಮರ್ಸಿಗೆಲ್ಲ ತಲೆ ಕೊಡಬೇಡಿ. ಎಲ್ಲ ಕ್ಲಾರಿಫಿಕೇಷನ್ ಬರಲಿ, ಅದರ ನಂತರ ಎಲ್ಲ ಕೂತ್ಕೊಂಡು ಮಾತಾಡುವ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಜೈ ಹಿಂದ್, ಜೈ ಕರ್ನಾಟಕ. ಈ ಸತಿ ಕಪ್ ನಮ್ಮದೇ, ಲಾಲಿಪಾಪ್ ನಿಮ್ಮದೇ.